ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಲೈನಿಂಗ್ ಬ್ಲೌಸ್ ಅನ್ನ ಕಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ತುಂಬಾ ಜನ ನನಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ವಿಡಿಯೋನ ಡೀಟೇಲ್ ಆಗಿ ಫುಲ್ ಕಂಪ್ಲೀಟ್ ಆಗೋವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ಕೇಳಿರೋ ಕ್ವಶನ್ಸ್ಗಳು ನಾವು ಆನ್ಸರ್ ಮಾಡಿರ್ತೀವಿ ವಿಡಿಯೋದಲ್ಲಿ, ಬಟ್ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಗೊತ್ತಾಗಲ್ಲ. ಮತ್ತೆ ತಿರ್ಗಾ ಅದ್ರದ್ದೇ ಒಂದು ಕ್ವಶನ್ ಅನ್ನ ಕೇಳಿರ್ತಾರೆ ಸ್ನೇಹಿತರೆ. ನೋಡಿ, ಕಮೆಂಟ್ಸ್ ಅಲ್ಲಿ ಒಂದು ಶಾರ್ಟ್ ನಮಗೆ ಆನ್ಸರ್ ಆದ್ರೆ ನಾವು ಕೊಡ್ಬೋದು, ಬಟ್ ಲಾಂಗ್ ಆನ್ಸರ್ ಇದ್ರೆ ಕೊಡೋಕ್ಕಾಗಲ್ಲ. ಕೊಟ್ಟರು ಕೂಡ ನಮಗೆ ರೆಸ್ಪಾನ್ಸ್ ಮಾಡೋಕ್ಕೆ ಲೇಟ್ ಆಗಿಬಿಡುತ್ತೆ. ಸಣ್ಣ ಪುಟ್ಟ ಇದ್ರೆ ನಿಮಗೆ ವಿಡಿಯೋ ಇದ್ರೆ ವಿಡಿಯೋ ಡೀಟೇಲ್ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸ್ನೇಹಿತರೆ, ಮೊದಲಿಗೆ ನಾವು ಮೆಜರ್ಮೆಂಟ್ ಅನ್ನ ತಗೊಳೋದು ನೋಡ್ಕೊಳ್ಳೋಣ. ನೋಡಿ, ಬ್ಯಾಕ್ ಸೈಡ್ ನಾನು ಮೆಜರ್ಮೆಂಟ್ ತಗೊಂತ ಇದ್ದೀನಿ. ನೋಡಿ, ಇಲ್ಲಿ ನಿಮ್ಗೆ ಒಂದು ಡೌಟ್ ಬರುತ್ತೆ, ನಮಗೆ ಚೆಸ್ಟ್ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಇದೆಯಲ್ಲ ಅಂತ ಯಾವ ರೀತಿ ಗೊತ್ತಿಡಿ ಅಂತ ನೋಡೋಣ. ನೋಡಿ, ಆಲ್ಮೋಸ್ಟ್ ಆಲ್ ಹೆಂಗ್ ಕಟ್ ಮಾಡಿರ್ತಾರೆ ನಮಗೆ ಒಂದು ಐಡಿಯಾಸ್ ಇರುತ್ತೆ. ನೋಡಿ, ನಮಗೆ ಬೇಸಿಕಲಿ ಟೈಲರ್ಸ್ ಯಾವ ರೀತಿ ಕಟ್ ಮಾಡಿರ್ತಾರೆ. ನೋಡಿ, ಇದು ನನಗೆ 19 ಇದೆ ಚೆಸ್ಟ್ ಅಂತ ಅನ್ಸುತ್ತೆ. ಇದು ನಮಗೆ ಪರ್ಫೆಕ್ಟ್ ಆಗಿ ಇದೆಯೋ ಇಲ್ಲ ಅಂತ ಯಾವ ರೀತಿ ಗೊತ್ತಿಡಿಯೋದು? ನೋಡಿ, ಇಲ್ಲಿ ನಾನು ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀನಿ, ಆದ್ರೂ ಕೂಡ ನನಗೆ 19 ಇಂಚ್ ಇದೆ, ಕರೆಕ್ಟ್ ಆಗಿದೆ ಅನಿಸ್ತಾ ಇದೆ. ಆದ್ರೂ ಒಂದ್ಸರಿ ಚೆಕ್ ಮಾಡ್ಕೋಬೇಕಲ್ಲ, 19 ಇಂಚ್ ಕರೆಕ್ಟ್ ಆಗಿ ಇದೆಯೋ ಅಂತ. ಯಾವ ರೀತಿ ಚೆಕ್ ಮಾಡೋದು ಅಂದ್ರೆ, ಫ್ರಂಟ್ ಪಾರ್ಟ್ ಅಲ್ಲಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. 19 ಅರ್ಧ ಬಂದು ಎಷ್ಟು ಬರುತ್ತೆ? 9.5 ಬರುತ್ತೆ. 9.5 ಬರುತ್ತೆ. ನೋಡಿ, ಫ್ರಂಟ್ ಪಾರ್ಟ್ ಅಲ್ಲಿ ನಾವಿಲ್ಲಿ ಚೆಕ್ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅದು ಕರೆಕ್ಟ್ ಆಗಿ ಇದೆಯಲ್ಲ ಅಂತೇಳಿ. ನೋಡಿ, 9.5 ಬರುತ್ತೆ. ಇಲ್ಲಿ ಕೂಡ ಅಷ್ಟೇ 9.5 ಬರ್ತಾ ಇದೆ. ಇಲ್ಲಿ ನಾವು ಅವರು ಮಾರ್ಜಿನ್ ಬಿಟ್ಟಿರ್ತಾರೆ, ಹಾಗಾಗಿ ಬ್ಯಾಕ್ ಸೈಡ್ ಅಲ್ಲಿ ಎಷ್ಟಿರುತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ಕೂಡ ಅಷ್ಟೇ ಇರುತ್ತೆ. ಕೆಲವೊಂದು ಬ್ಲೌಸ್ ಅಲ್ಲಿ ಇರಲ್ಲ, ನಿಮಗೆ ತೋರಿಸ್ತೀನಿ. ಬೇರೆ ಬ್ಲೌಸ್ ಅಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಿ ಬ್ಯಾಕ್ ಪಾರ್ಟ್ ಅಲ್ಲಿ ಬೇರೆ ಬೇರೆ ತರ ಇರುತ್ತೆ. ನೋಡಿ, ನಾನು ನಿಮ್ಗೆ ಇದ್ರದ್ದು ಮೆಜರ್ಮೆಂಟ್ ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಅದು ಕರೆಕ್ಟ್ ಆಗಿದೆ. ಓಕೆ, ಬ್ಯಾಕ್ ಅಲ್ಲಿ ಕರೆಕ್ಟ್ ಆಗಿದೆ, ಫ್ರಂಟ್ ಅಲ್ಲಿ ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿ, ಇದು 18.5 ಇದೆ. ನೋಡಿ, 18.5 ಅಂದ್ರೆ ಅಲ್ಲಿಗೆ 9.2 18 9 ಕಾಲು ಇರಬೇಕು. ನೋಡಿ, ಇದರಲ್ಲಿ ಎಷ್ಟಿದೆ ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ. ನೋಡಿ, ಇದು ಎಷ್ಟಿದೆ? 8.75 ಇದೆ. 9 ಕಾಲು ಬ್ಯಾಕ್ ಸೈಡ್ ಅಲ್ಲಿ ತೋರಿಸ್ತಾ ಇದೆ, ಫ್ರಂಟ್ ಸೈಡ್ ಅಲ್ಲಿ ಬಂದು 8.75 ತೋರಿಸ್ತಾ ಇದೆ. ಅಂದ್ರೆ ಇದು ಕರೆಕ್ಟ್ ಆಗಿದೆ ಸ್ನೇಹಿತರೆ. ಇದನ್ನ ಬೇರೆ ರೀತಿ ಕಟ್ ಮಾಡಿದ್ದಾರೆ ಅಂತ ಅರ್ಥ ಅವರು. ಇವ್ರು ನೋಡಿ, ಫ್ರಂಟ್ ಅಲ್ಲಿ ಜಾಸ್ತಿ ಇಟ್ಟು ಕಟ್ ಮಾಡಿದ್ದಾರೆ. ಈಗ ನಾವು ಮಾಮೂಲಿ ಬ್ಲೌಸ್ ಅಲ್ಲಿ ಬಂದು ನಾವು ಈಗ ನೋಡಿ, ನಾವು ಬ್ಯಾಕ್ ಸೈಡ್ ಅಲ್ಲಿ ಇಟ್ಟಿರ್ತೀವಿ, ನಾವು ಈ ಡಾಟ್ ಇಂದ ಲೆಸ್ ಮಾಡಿರಲ್ಲ. ನೋಡಿ, ಇಲ್ಲಿ ಡಾಟ್ ಹಿಡಿದಿದ್ದಾರೆ, ಹಿಡಿದ್ರು ಕೂಡ ನಮಗೆ 8.75 ತೋರಿಸ್ತಾ ಇದೆ. ಅಂದ್ರೆ 9 ಕಾಲು ಬರ್ಬೇಕು, ಬ್ಯಾಕ್ ಸೈಡ್ ಬಂದು 9 ಕಾಲು ಬರಬೇಕು. ಇದು ಸರಿ ಇದೆ, ಯಾಕಂದ್ರೆ ಇಲ್ಲಿ ಡಾಟ್ ಬರುತ್ತಲ್ಲ, ಈ ಡಾಟ್ ಅರ್ಧ ಇಂಚ್ ಲೆಸ್ ಆಗ್ಲೇಬೇಕಾ? ನೋಡಿ, ನಿಮ್ಗೆ ಇನ್ನೂ ಒಂದು ಕ್ಲಾರಿಟಿ ಬೇಕಂದ್ರೆ ಇದು 8.75 ಇದೆ, ಅಂದ್ರೆ ಅಲ್ಲಿಗೆ 9 ಕಾಲು ಅರ್ಧ ಇಂಚು ಕಡಿಮೆ ಬರ್ತಾ ಇದೆ. ಅಂದ್ರೆ ಇದನ್ನ ಅವರು ಕರೆಕ್ಟ್ ಮೆಥಡ್ ಅಲ್ಲೇ ಕಟ್ ಮಾಡಿದ್ದಾರೆ, ಇದು ಸರಿ ಇದೆ. ಇದಕ್ಕಿಂತ ನಾವು ಯಾವಾಗಲೂ ಫ್ರಂಟ್ ಪಾರ್ಟ್ ಅಲ್ಲಿ ಮೆಜರ್ಮೆಂಟ್ ತಗೊಂಡ್ರೆ ಅರ್ಧ ಇಂಚು ಜಾಸ್ತಿ ತಗೋಬೇಕು. ನೋಡಿ, ಫ್ರಂಟ್ ಪಾರ್ಟ್ ಅಲ್ಲಿ ಏನಾದ್ರು ಮೆಜರ್ಮೆಂಟ್ ತಗೊಂಡ್ವಿ ಅಂದ್ರೆ ನಾವು ಅರ್ಧ ಇಂಚು ಜಾಸ್ತಿ ತಗೋಬೇಕು. ಯಾಕಂದ್ರೆ ಇಲ್ಲಿ ಒಂದು ಡಾಟ್ ಹಿಡಿದಿರ್ತಾರೆ ನಾವು. ಯಾಕಂದ್ರೆ ನೋಡಿ, ಈಗ ಡಾಟ್ ಹಿಡಿದಾರೆ, ಇಲ್ಲಿ ಹಿಡ್ಕೊಂಡಿದ್ವಿ ನಾವು. ಇದನ್ನ ಡಾಟ್ ಬಿಚ್ಚಿದ್ರೆ ಅರ್ಧ ಇಂಚ್ ಜಾಸ್ತಿ ಆಗುತ್ತೆ. 9 ಕಾಲು ಇಂಚ್ ಆಟೋಮೆಟಿಕ್ಲಿ 9 ಕಾಲು ಇಂಚ್ ಬಂದೇ ಬರುತ್ತೆ. ಹಾಗಾಗಿ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಎರಡನ್ನೂ ನಾವು ಒಂದ್ಸರಿ ಅಬ್ಸರ್ವ್ ಮಾಡ್ಕೋಬೇಕು. ನೋಡಿ, ಇದು ಸೇಮ್, ಇದು ಜಾಸ್ತಿ ಇದೆ. ನೋಡಿ, ಇದು ನಿಮಗೆ ಗೊತ್ತಾಗ್ತಾ ಇದೆ, ಯಾಕಂದ್ರೆ ಅವರು ಜಾಸ್ತಿನೇ ಇಟ್ಟಿದ್ದಾರೆ. ಇದು ನಾವು ಬ್ಯಾಕ್ ಸೈಡ್ ಬಂದು ಎಷ್ಟಿದೆ? 19 ಇದೆ. 19 ಅಂದ್ರೆ 9.5 ಆಗುತ್ತೆ. ಫ್ರಂಟ್ ಸೈಡ್ ಕೂಡ 9.5 ಇದೆ, ಅಂದ್ರೆ ಅದನ್ನ ಜಾಸ್ತಿ ಇಟ್ಟಿದ್ದಾರೆ ಫ್ರಂಟ್ ಅಲ್ಲಿ ಇವರು. ನಾವು ಬ್ಯಾಕ್ ಸೈಡ್ ಅಲ್ಲಿ ಎಷ್ಟಿದೆಯೋ ಅಷ್ಟನ್ನೇ ನಾವು ಇಡೋಣ. ನೋಡಿ, ಇವಾಗ 9.5 ಚೆಸ್ಟ್ ಮೆಜರ್ಮೆಂಟ್. ಹಾಗೆ ಬ್ಲೌಸ್ ಲೆಂತ್ ನೋಡ್ಕೋಬೇಕು. ನೋಡಿ, ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಬ್ಲೌಸ್ ಲೆಂತ್ ಬಂದು 14.5 ಇಂಚ್ ಇದೆ. ನೋಡಿ, 14.5 ಇಂಚು ಲೆಂತ್ ಇದೆ. ನಾವು ಮೊದಲಿಗೆ ಮಾರ್ಕ್ ಮಾಡ್ಕೋಣ. 14.5 ಇಂಚು ಲೆಂತ್ ಅನ್ನ ಮೊದಲಿಗೆ ಮಾರ್ಕ್ ಮಾಡ್ಕೋಣ. ನೋಡಿ, 1/2 ಇಂಚು ನಾನು ಇಲ್ಲಿ ಮಾರ್ಜಿನ್ಗೋಸ್ಕರ ಬಿಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೀವು ನೋಡಿ, ಕ್ಲೋಸಿಂಗ್ ಸೈಡ್ ಅನ್ನ ನನ್ನ ಕಡೆ ಹಾಕೊಂಡಿದ್ದೀನಿ, ಓಪನ್ ಸೈಡ್ ಅನ್ನ ಆ ಕಡೆ ಬಿಟ್ಕೊಂಡಿದ್ದೀನಿ. ಇದು ನಿಮಗೆ ನೆನಪಿರಲಿ. ಹಾಗೆ ಬಂದು ಇಲ್ಲಿಂದ 14.5 ಇಂಚು ಟೋಟಲ್ 15 ಇಂಚ್ ಮಾರ್ಕ್ ಮಾಡ್ಕೊಂತೀನಿ ನಾನು. 1/2 ಇಂಚು ಶೋಲ್ಡರ್ ಮಾರ್ಜಿನ್ ಸೇರಿಸಿ 15 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆ, ನೋಡಿ, ಇಷ್ಟು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈಗ ಬಂದು ನಾವು 9.5 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ನೋಡಿ, ಇಲ್ಲಿ ಅಂದಾಜಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, 9.5 ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಓಕೆ, ಕೆಳಗಡೆ ಸೊಂಟದ ಅಳತೆ ನೋಡಿ, ಇದನ್ನ ಎಕ್ಸಾಕ್ಟ್ ಆಗಿ ಇಟ್ಕೋಬಹುದು, ನಾವೇನು ತೊಂದರೆ ಇಲ್ಲ. ನೋಡಿ, ಇಲ್ಲಿ ನಿಮಗೆ ಮಿಸ್ಟೇಕ್ ಮಾಡಿದ್ದನ್ನ ತೋರಿಸ್ಬಿಡ್ತೀನಿ, ಎಷ್ಟು ಮಿಸ್ಟೇಕ್ ಮಾಡಿದ್ದಾರೆ ಈ ಬ್ಲೌಸ್ ಅಲ್ಲಿ ಅಂತ. ಅದಕ್ಕೆ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಕೆಳಗಡೆ ಎಷ್ಟು ಗ್ಯಾಪ್ ಇದೆ ನಾನು ನಿಮ್ಗೆ ಅವಾಗಲೇ ತೋರಿಸಿದೆ.
ಇಲ್ಲಿ ಮೇಲ್ಗಡೆ ಬಂದು ಕರೆಕ್ಟ್ ಆಗಿ ನಮಗೆ 9.5 ತೋರಿಸ್ತಾ ಇದೆ ನೋಡಿ. ಇಲ್ಲಿ ನಮಗೆ 9.5 4ನೇ ಒಂದು ಭಾಗ ಚೆಸ್ಟ್ ಎಷ್ಟಿದೆಯೋ ಅಷ್ಟು ತೋರಿಸ್ತಾ ಇದೆ. ಕೆಳಗಡೆ ಮಾತ್ರ ಕರೆಕ್ಟ್ ಆಗಿಲ್ಲ ನೋಡಿ ಸ್ನೇಹಿತರೆ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಕೆಳಗಡೆ ಮಾತ್ರ ಸರಿಯಾಗಿಲ್ಲ. ಅಂದ್ರೆ ಇದನ್ನ ಅವರು ರಾಂಗ್ ಆಗಿ ಸ್ಟಿಚ್ ಮಾಡಿದ್ದಾರೆ ನೋಡಿ. ಇಲ್ಲಿ ಇದು ಹೊರಗಡೆ ಬೆಲ್ಟು ಒಳಗಡೆ ಎಳ್ಕೊಂಡಿದೆ. ಈ ರೀತಿ ಈ ತರ ಆಗ್ಬಾರ್ದು ಯಾವುದೇ ಕಾರಣಕ್ಕೂ. ಇಲ್ಲಿ ಅದಕ್ಕೆ ಜಾಸ್ತಿ ತಗೊಂಡಿದ್ದಾರೆ ಅವರು. ಇಲ್ಲಿ ಜಾಸ್ತಿ ತಗೊಂಡಿದ್ರೆ ಇಲ್ಲಿ ಕಡಿಮೆ ತಗೊಂಡಿದ್ದಾರೆ. ಅಂದ್ರೆ ಈ ಡಾಟ್ ಹಿಡಿಯಬೇಕಾದ್ರೆ ನೋಡಿ ಜಾಸ್ತಿ ಹಿಡಿದಿದ್ದಾರೆ ಅವರು. ಅಳತೆ ಮೆಜರ್ಮೆಂಟ್ ತಗೊಂಡು ಡಾಟ್ ಹಿಡಿಬೇಕಾದ್ರೆ ಜಾಸ್ತಿ ಹಿಡಿದಿದ್ದಾರೆ. ಅವಾಗ ನೋಡಿ ಈ ರೀತಿ ಆಗುತ್ತೆ. ಇದು ನೋಡಿ ಇಲ್ಲಿ ಕರೆಕ್ಟ್ ಆಗಿದೆ, ಇಲ್ಲಿ ಜಾಸ್ತಿ ಬಂದಿದೆ. ಅದನ್ನು ನಾವು ಮೇನ್ ಆಗಿ ನೋಡ್ಕೋಬೇಕಾಗುತ್ತೆ. ನಾವು ಇವಾಗ ಸರಿ ಮಾಡೋಣ. ಟೋಟಲ್ ಕರೆಕ್ಟಾಗಿ ಬರ್ಬೇಕು ನಮಗೆ. ಚೆಸ್ಟು ಹಾಗೆ ವೇಸ್ಟು ನೋಡಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. 32 ಇದೆ, ಅಂದ್ರೆ 16 ಇದೆ. 16 32. 32 4 ಡಿವೈಡ್ ಮಾಡಿದಾಗ ನಮಗೆ 8 ಇಂಚ್ ಬರುತ್ತೆ ಒಂದು ಸೈಡು ನೋಡಿ. 8 ಇಂಚು ಒಂದು ಮಾರ್ಕ್ ಮಾಡ್ಕೊಂತೀನಿ. 8 ಪ್ಲಸ್ 1 ಇಂಚು ಡಾಟಿಗೋಸ್ಕರ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಂದು 2 ಅಥವಾ 1.25 ನೀವು ಎಷ್ಟಾದ್ರೂ ಇಡ್ಬೋದು. ನಾನು ಇದಕ್ಕೆ 2 ಇಂಚು ಇಡ್ತೀನಿ ನೋಡಿ. ಇಲ್ಲಿ ಕೂಡ ಅಷ್ಟೇ 2 ಇಂಚು ನೋಡಿ. ಈ ಸೈಜ್ಗೆ ನಾನು 2.25 ಇಂಚು ನೆಕ್ ಬಿಡ್ತಾನೆ ಇಡ್ತಾ ಇದ್ದೀನಿ. ಈ ಸೈಜ್ಗೆ ನೀವು 38ವರೆಗೂ 2.25 ಇಡ್ಬೋದು. ಹಾಗೆ ಶೋಲ್ಡ್ರ್ ಬಂದು ನೋಡಿ, ಶೋಲ್ಡ್ರು ಇದರಲ್ಲಿ ಎಷ್ಟಿದೆಯೋ ಬ್ಲೌಸಲ್ಲಿ ಅಷ್ಟೇ ಇಡೋಣ ನೋಡಿ. ನಾನು ರೆಡಿ ತಗೊಂಡ್ಬಿಡ್ತೀನಿ, ಎಕ್ಸ್ಟ್ರಾ ಆಮೇಲೆ ಆ್ಯಡ್ ಮಾಡ್ತೀನಿ. 2.25 ಅಥವಾ ನೋಡಿ ಇಲ್ಲಿ ಒಂದು ಸೈಡ್ ಜಾಸ್ತಿ ಇದೆ, ಒಂದು ಸೈಡ್ ಕಡಿಮೆ ಇದೆ. 2.25 ಇದೆ ಅಂದರೆ ನಾವು ಅಲ್ಲಿಗೆ 3.25 ನೋಡಿ. ಇಲ್ಲಿ ಈ ಸೈಡ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿದ್ರಲ್ಲಿ ಎಡವಟ್ಟಾಗಿರುತ್ತೆ ನೋಡಿ. 2.25 ಇದೆ. 2.25ಗೆ ನಾವು 3/4 ಇಂಚ್ ಆ್ಯಡ್ ಮಾಡಬೇಕು. ನಾನು ರೆಡಿ ತಗೊಂಡಿದ್ದೀನಿ, ಅದಕ್ಕೆ 3/4 ಇಂಚ್ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? ಅಲ್ಲಿಗೆ ನಮಗೆ 3.25 ಆಗುತ್ತೆ ನೋಡಿ. 3.25 ಶೋಲ್ಡರ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಅಲ್ಲಿಗೆ ನೋಡಿ 5.25 ಶೋಲ್ಡರ್ ಆಯಿತು. 5.25 ಇಡಬೇಕು ನೋಡಿ ಸ್ನೇಹಿತರೆ. ಇದು ಎಷ್ಟಾಗುತ್ತೆ? 6 ಇಂಚ್ ಆಗುತ್ತೆ ನೋಡಿ. 6 ಇಂಚ್ಗೆ 1 ಪಾಯಿಂಟ್ ಕಡಿಮೆ ಆಗುತ್ತೆ. ನಾವು 5.25 ಶೋಲ್ಡರ್ ಇಡೋಣ, ಯಾಕಂದರೆ ಬ್ಯಾಕ್ ನೆಕ್ ಬಂದು ಜಾಸ್ತಿ ಇದೆ ನೋಡಿ. ನಾನು 5.25 ಇಂಚ್ ಇಡ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ಕೆಳಗಡೆನೂ 5.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಾವು ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ಬ್ಯಾಕ್ ನೆಕ್ ಲೆಂತ್ ಹಾಗೆ ಆರ್ಮೋಲ್ ಡೌನಿಂಗು ಯಾವ ರೀತಿ ಕಂಡಿದೆ ಅಂತ ನೋಡೋಣ ನೋಡಿ. ನಿಮಗೆ ಬ್ಲೌಸನ್ನು ಬ್ಯಾಕ್ ಸೈಡು ಇದನ್ನು ನೀಟಾಗಿ ಈ ರೀತಿ ಇಟ್ಕೊಳ್ಳಿ. ಹೊಸಬ್ರಾದರೆ ದಯವಿಟ್ಟು ನೋಡಿ, ಸ್ಕಿಪ್ ಮಾಡಿದೆ. ಗೊತ್ತಿರೋರು ಇದ್ರೆ ದಯವಿಟ್ಟು ಬೇರೆ ವಿಡಿಯೋ ನೋಡಿ, ಯಾರು ಏನು ಬೇಕು ಅದನ್ನು. ಯಾಕಂದರೆ ಹೊಸಬ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ, ನಿಧಾನಕ್ಕಾದ್ರೂ ಪರವಾಗಿಲ್ಲ. ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು. ಹಾಗಾಗಿ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ನಿಮಗಿಲ್ಲಿ ಗೊತ್ತಾಗುತ್ತೆ. ಇದು ಲೈನ್ ಹಾಕ್ಬಿಡ್ತೀನಿ ನೋಡಿ. ಎಕ್ಸ್ಟ್ರಾ ಇದು ಮಾರ್ಜಿನ್ ಲೈನು, ಎಕ್ಸ್ಟ್ರಾ ಇದು ಮಾರ್ಜಿನ್ ಲೈನ್ಗೆ ಇಟ್ಕೊಂಡಿದ್ದೀನಿ ಈ ರೀತಿ. ನೋಡಿ ನಮಗೆ ಕರೆಕ್ಟಾಗಿ ಇಲ್ಲಿ ಶೋಲ್ಡರ್ ಕೂಡ ಕರೆಕ್ಟಾಗಿ ತೋರಿಸ್ತಾ ಇದೆ. ಆರ್ಮೋಲ್ ಕೂಡ ಈ ಎಕ್ಸಾಕ್ಟಾಗಿ ಬ್ಲೌಸ್ ಹಿಂಗಿರ್ಬೇಕು ನಮಗೆ, ಹಂಗಾದ್ರೆ ಎಕ್ಸಾಕ್ಟಾಗಿ ಅಷ್ಟೇ ಬರುತ್ತೆ ನೋಡಿ. ಇಲ್ಲಿಗಿದೆ ಇದು ಎಕ್ಸ್ಟ್ರಾ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊತಿದ್ದೀನಿ. ಓಕೆ, ಇದು ಆರ್ಮೋಲ್ ಡೌನಿಂಗು ನಮಗೆ. ಹಾಗೆ ಬ್ಯಾಕ್ ನೆಕ್ ಲೆಂತ್ ಬಂದು ನೋಡಿ ಇದಕ್ಕಿಂತ 1/4 ಇಂಚು ಜಾಸ್ತಿ ಇರಬೇಕು. ಇಷ್ಟು ಮಾರ್ಕ್ ಮಾಡ್ಕೊಂಡು ನಾವು ಇದನ್ನ ರಿಮೂವ್ ಮಾಡೋಣ. ಹಾಗೆ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಒಂದು ಅಂದಾಜು ಸಿಗುತ್ತೆ. 9.25 ಅಂದರೆ ಅಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಾಗುತ್ತೆ? 38 ಆಗುತ್ತೆ ನೋಡಿ. 38 ಚೆಸ್ಟ್ ಮೆಜರ್ಮೆಂಟ್ ಇದೆ. ಆರ್ಮೋಲ್ ಬಂದು ಎಷ್ಟು ಬಂತು, ಆರ್ಮೋಲ್ ಡೌನಿಂಗ್ ಎಷ್ಟಿದೆ ಅಂತ ತೋರಿಸ್ತೀನಿ. ಇದೊಂದು ನೀವು ನೋಟ್ ಮಾಡ್ಕೊಳ್ಳಿ, ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಹೆಲ್ಪ್ ಆಗುತ್ತೆ ನೋಡಿ. 5.25 ಇದೆ, ಇದು 5.25 ಇದೆ ನೋಡಿ. ಆರ್ಮೋಲ್ ಮಾರ್ಜಿನ್ ಸೇರಿಸಿ 5.25 ಇದೆ. ನಾವೀಗ ಏನಾದರೂ ಈಗ ಇದ್ರ ಪ್ರಕಾರ ನಾವು 5.25 5.25 ಇಡಕ್ಕೆ ಹೋದ್ರೆ ಶೋಲ್ಡರ್ ಪ್ರಕಾರ ನೋಡಿ, ತುಂಬ ಜನ ನಾವೇನು ಮಾಡ್ತೀವಿ 5.25 ಇಂಚ್ ಇಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ. ಇದಕ್ಕೆ 5.25 ಇಟ್ಟರು ನಾವು ಇದಕ್ಕೆ 5.25 ಅಂದ್ರೆ ಇಡ್ಬೇಕು ಅನ್ಕೊಂತೀವಿ. ಬಟ್ ಇದು ನೋಡಿ 5.25 ಇದೆ. ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ನಾವು ಕಟ್ ಮಾಡ್ತಿದ್ವಿ. ಬಟ್ 5.25 ಇದೆ ನೋಡಿ. ಇದಕ್ಕೆ ನಾವೇ ಹೇಳಿರ್ತೀವಿ 5.25 5.25 ನೀವು ಆರ್ಮೋಲ್ ಡೌನಿಂಗ್ ಅನ್ನ ಹಿಡಿ ಅಂತ. ಬಟ್ ಇದು 5.25 ಇಂಚ್ ಇದೆ. ಶೋಲ್ಡರ್ ಬಂದು 5.25 ಇದೆ. ಸೊಂಟದ ಅಳತೆ ಬಂದು 32 ಇದೆ. ಇದು 38 ಚೆಸ್ಟ್ ಮೆಜರ್ಮೆಂಟ್ಗೆ ಈ ಮೆಜರ್ಮೆಂಟ್ ಬಂದಿದೆ ಇದರಲ್ಲಿ. ಇವಾಗ ನೋಡಿ ನಾವು ಇಲ್ಲೊಂದು ಕಾರ್ನರಲ್ಲಿ ಒಂದು ಮಾರ್ಕ್ ಹಾಕೊಂಡು
ಇಲ್ಲಿ 1/4 ಇಂಚ್ ಮಾರ್ಕ್ ಮಾಡ್ಕೊಂತೀನಿ ನಾನು. ಮಾರ್ಕ್ ಮಾಡ್ಕೊಂಡು ಈ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಈ ರೀತಿ ಹಾಗೆ ಇವೆರಡು ಸೆಂಟ್ರಿಗೆ ಒಂದು ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು 9 ಇಂಚ್ ಇದೆ, 9 ಅರ್ಧ ಬಂದು 4.5 ಆಗುತ್ತೆ. ಹಾಗೆ ಡಾಟ್ ಬಂದು ನಾವು 1 ಇಂಚ್ ಮಾರ್ಕ್ ಮಾಡ್ಕೊಂಡಿದೀವಿ. ನೋಡಿ ನಾವು ಇಷ್ಟು ಅಳತೆ ಬ್ಲೌಸ್ ಕೊಟ್ಟಾಗ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಒಂದ್ಸರಿ ನೀವು ಆರ್ಮೋಲ್ ಅನ್ನ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. ನಾನು ಕರೆಕ್ಟಾಗಿ ಬ್ಲೌಸ್ ಇಟ್ಟೆ ಚೆಕ್ ಮಾಡಿದ್ದೀನಿ. ಆದ್ರೂ ಕೂಡ ನಿಮಗೆ ಡೌಟ್ ಇದ್ರೆ ನೋಡಿ, ನಾನಿಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಟೆ ಫೋಲ್ಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಮಾರ್ಜಿನ್ ಬಿಡ್ತೀನಿ ನೋಡಿ, ಮೇಲ್ಗಡೆಗೆ ಶೋಲ್ಡರ್ ಮಾರ್ಜಿನ್ ಬಿಟ್ಟು ಆಸ್ ಇಟ್ ಈಸ್ ಅದು ಹೆಂಗೆ ಸ್ಟಿಚ್ ಮಾಡಿದಾರಲ್ಲ ಅದ್ರ ಪ್ರಕಾರ ನಾನು ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಅನ್ಕೋಬಹುದು ನೋಡಿ, ಈ ಬ್ಲೌಸು ಅವರು 7-8 ಬ್ಲೌಸ್ ಕೊಟ್ಟಿದ್ದಾರೆ, ನನಗೆ ಕರೆಕ್ಟಾಗಿದೆ ಅಂತಾನೆ ಕೊಟ್ಟಿದ್ದಾರೆ. ಬಟ್ ಆರ್ಮೋಲ್ ಬಂದು ನಮಗೆ 5.25 ಇಂಚ್ ಬರ್ತಾ ಇದೆ. ಇದು ಆರ್ಮೋಲ್ ಬಂದು 5.25 ಇಂಚು, 38 ಚೆಸ್ಟ್ ಮೆಜರ್ಮೆಂಟು, 32 ವೆಸ್ಟ್ ಮೆಜರ್ಮೆಂಟು, 5.25 ಇಂಚು ಶೋಲ್ಡ್ರು. ನೋಡಿ 5.25 ಇಂಚು ಶೋಲ್ಡ್ರ್ ಇದೆ. ಮತ್ತು ಇದರಲ್ಲಿ 1/2 ಇಂಚ್ ಮಾರ್ಜಿನ್ ಕೂಡ ಇದೆ. ನೋಡಿ ನಾನು ಆವಾಗಲೇ ಹೇಳಿದೆ, ಎಕ್ಸ್ಟ್ರಾ ಸೇರಿ ತಗೊಂಡಿದ್ದೀನಿ. 14.5 ಇಂಚು ಟೋಟಲ್ ಲೆಂತ್ ಇದೆ ಇದು. ಓಕೆ, ಟೋಟಲ್ ಲೆಂತ್ ಬಂದು 14.5 ಇದೆ. ನೋಡಿ ನಾನು ಇವಾಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ ಇದಕ್ಕೆ ನೆಕ್ಕಿಗೆ ನಾನು ನ್ಯಾಚ್ ಹಾಕಂತೀನಿ. ನೋಡಿ ಈ ರೀತಿ ನಮಗೆ ರೆಡಿ ಆಯಿತು. ಇದು ಕೆಳಗಡೆ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡ್ಬೇಕಾದ್ರೆ ನಿಮಗೆ ಏನಾದರೂ ಡೌಟ್ ಇದ್ದರೆ. ಯಾಕಂದರೆ ನೋಡಿ ಆರ್ಮೋಲು ನಮಗೆ ಕರೆಕ್ಟಾಗಿ ಬರಬೇಕು. ಬ್ಲೌಸಲ್ಲಿ ಮೇನ್ ಬಂದು ಆರ್ಮೋಲ್, ಶೋಲ್ಡರ್ ಡ್ರಾಪ್ ಆಗುತ್ತಿಲ್ಲ ಅಂದರೆ ನೋಡಿ ಕಾಣಿಸ್ತಾ ಇದೆ. ನಾನು ಬಗಲ್ ಸೈಡ್ ಇಟ್ಕೊಂಡಿದ್ದೀನಿ, ಒಂದು ಸೈಡು ಕೆಳಗಡೆಯಿಂದ ಇಟ್ಟಿದ್ದೀನಿ. ಇಲ್ಲಿ ನೋಡಿ ಕರೆಕ್ಟಾಗಿ ನಮಗೆ 1/2 ಇಂಚು ಮಾರ್ಜಿನ್ ಉಳಿತಾ ಇದೆ. ಓಕೆ, ಸ್ಟಿಚಿಂಗ್ ಇಲ್ಲಿಗಿದೆ, ಕರೆಕ್ಟಾಗಿದೆ. ಇದು ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ. ಅಂದರೆ 5.25 ಇಂಚು 38ಗೆ ಆರ್ಮೋಲ್ ಡೌನಿಂಗ್ ಬಂದಿದೆ. ಓಕೆ, ನಾವಿವಾಗ ಫ್ರಂಟ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟನ್ನು ನಾನು ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಓಪನ್ ಸೈಡನ್ನು ನನ್ನ ಕಡೆ ಹಾಕೊಂಡಿದ್ದೀನಿ, ಕ್ಲೋಸಿಂಗ್ ಸೈಡನ್ನು ಆ ಕಡೆ ಹಾಕೊಂಡಿದ್ದೀನಿ. ನೋಡಿ ಕಾಣಿಸ್ತಾ ಇದೆ ನಿಮಗೆ. ಕ್ಲೋಸಿಂಗ್ ಸೈಡ್ ನನ್ನ ಕಡೆ ಹಾಕೊಂಡಿದ್ದೀನಿ. ಮೊದಲಿಗೆ ನಾವಿಲ್ಲಿ ಹುಕ್ಸ್ ಪಟ್ಟಿ ಬೇಡಲಿಕ್ಕೆ 1/2 ಇಂಚು ನಾವು ಮಾರ್ಕ್ ಮಾಡ್ಕೊಳ್ಳೋಣ. 1/2 ಇಂಚ್ ಆದರೂ ಬಿಡ್ಬೋದು, ನಾವು ಯೂಸ್ ಮಾಡೋದು 1/4 ಇಂಚ್ ಅಷ್ಟೇ. ನೋಡಿ ಅದು ನಿಮ್ಮ ಆಪ್ಷನಲ್ಲು, ನೀವು ಎಷ್ಟು ಬಿಡ್ತೀರಾ ಅಷ್ಟನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. 1/2 ಇಂಚ್ ಮಾರ್ಕ್ ಮಾಡ್ಕೊಂಡ್ರೆ ಬೆಟರು. ಬಟ್ ಅಷ್ಟು ಯೂಸ್ ಮಾಡ್ತೀವಿ ಅಂದರೆ ಅಷ್ಟು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ ನಾವು ಬ್ಯಾಕ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಆಸ್ ಇಟ್ ಈಸ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ 1/2 ಇಂಚು ನಾನು ಮಾರ್ಜಿನ್ ಬಿಟ್ಟಿದ್ದೀನಲ್ಲ, ಈ ಲೈನ್ಗೆ ಸೇರಿಸಿ ಹಾಕೊಂಡಿದ್ದೀನಿ. ನೋಡಿ ಇಲ್ಲಿ ಶೋಲ್ಡರ್ ಇದೆ ಇಲ್ಲಿಗೆ. ಹಾಗೆ ನೆಕ್ ಬಿಡ್ತು ಬಂದು 2.25 ಇಟ್ಟಿದ್ದೀನಿ ನಾವು ಬ್ಯಾಕ್ ಸೈಡಲ್ಲಿ, ಅಷ್ಟೇ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮಾರ್ಕಿಂಗ್ ಕೂಡ ಇದೆ. ಹಾಗೆ ಇದು ಆಸ್ ಇಟ್ ಈಸ್ ಹೆಂಗಿದೀವಿ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಡೌನಿಂಗ್ ಅನ್ನ, ಇದು ಬ್ಯಾಕ್ ಆರ್ಮೋಲ್ ಶೇಪು. ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನ ರಿಮೂವ್ ಮಾಡೋಣ ಬ್ಯಾಕ್ ಸೈಡು. ನೋಡಿ ಈ ಕಾರ್ನರ್ ಅಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ನಾವು ಇದನ್ನ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಹಾಗೆ ನೆಕ್ ಲೆಂತ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. 2.25 ಇಂಚು ನೆಕ್ ಬಿಡ್ತಿಟ್ಟಿದ್ದೀನಿ. ಆಲ್ರೆಡಿ ನಾವು ಶೋಲ್ಡರ್ ಮಾರ್ಜಿನ್ ಕೂಡ ಇದರಲ್ಲಿ ತಗೊಂಡಿದ್ದೀವಿ. ನೋಡಿ ಇದು ಶೋಲ್ಡರ್ ಮಾರ್ಜಿನ್ ಕೂಡ ಇದೆ ಆಲ್ರೆಡಿ. ಇವಾಗ ನಾವು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಬ್ಲೌಸು ಫ್ರಂಟ್ ಪಾರ್ಟು ನಮಗೆ ಮೆಜರ್ಮೆಂಟ್ಗೆ ತಗೋಬೇಕು. ಅದು ಹುಕ್ಸ್ ಹಚ್ತೀವಲ್ಲ ಆ ಪಟ್ಟಿನ ಇಟ್ಕೊಳ್ಳಿ ನೀವು. ನೋಡಿ ಇಲ್ಲಿ ರೆಡಿ ಇದೆ. ನಾನು ರೆಡಿಗೆ ಇಲ್ಲಿ ಮಾರ್ಕಿಂಗ್ ಏನು ಇದು ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಇದನ್ನ ಇಲ್ಲಿ ಇಟ್ಟು ನಾನು ಮಾರ್ಕ್ ಮಾಡ್ಕೊತೀನಿ.
ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಆ್ಯಸ್ ಇಟ್ ಈಸ್ ಹಂಗಿಟ್ಟು ನೀವು ಕಟ್ ಮಾಡಿ ಅಂತಂದ್ರೆ ಇಲ್ಲ. ನೋಡಿ 1/4 ಇಂಚು ಇಲ್ಲಿ ಕಡಿಮೆ ಮಾಡ್ಕೊತ ಇದ್ದೀನಿ, ಯಾಕಂದ್ರೆ ಇಲ್ಲಿ ಫೋಲ್ಡಿಂಗ್ ಆಗುತ್ತೆ ನಮ್ಮದು. ನೋಡಿ ಆ್ಯಸ್ ಇಟ್ ಈಸು ಇಲ್ಲಿಗಿದೆ, ಒಂದು 1/4 ಇಂಚು ಮೇಲೆ ಕಟ್ಕೊಂಡಿದ್ದೀನಿ ನಾನು, ಯಾಕಂದರೆ ಅದು ಸ್ಟಿಚಿಂಗ್ ಆಗುತ್ತಲ್ಲ, ಆ ಸ್ಟಿಚಿಂಗ್ ಆದ್ಮೇಲೆ ರೆಡಿ ಇಲ್ಲಿಗೆ ಸಿಗುತ್ತೆ. ಹಾಗೆ ಬೆಲ್ಟ್ ಎಲ್ಲಿವರೆಗೂ ಇದೆ ನೋಡಿ, ಇದು ಬೆಲ್ಟ್ವರೆಗೂ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ ಪಟ್ಟಿನ. ನೋಡಿ ಇಲ್ಲಿಗಿದೆ, ನಾನು ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡ್ಕೊಂಡಿಲ್ಲ. ನೋಡಿ ನಮಗೆ ಇಲ್ಲಿ 1/2 ಇಂಚು ನಮಗೆ ಡಾಟಿಂಗ್ ಮಾರ್ಜಿನ್ ಬೇಕು, ಹಾಗೆ ಇಲ್ಲಿ ಬೆಲ್ಟಿಗೆ ಕೂಡ 1/2 ಇಂಚ್ ಮಾರ್ಜಿನ್ ಬೇಕು. ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಾವು ಮೇನ್ ಡಾಟ್, ನೋಡಿ ಬ್ಲೌಸಲ್ಲಿ ಮೇನ್ ಡಾಟ್ ಇಲ್ಲಿದೆ, ಇಲ್ಲಿಗೆ ನಾನು ಮಾರ್ಕ್ ಮಾಡ್ಕೊತ ಇದ್ದೀನಿ. ಹಾಗೆ ಡಾಟ್ ಎಲ್ಲಿವರೆಗೂ ಹಿಡಿದಿದ್ದಾರೆ ಅದನ್ನು ಕೂಡ ನಾವು ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿಂದ ಈ ಪಾಯಿಂಟ್ ಇಟ್ಟು ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಿಷ್ಟು ಸಿಕ್ಕರೆ ನಮಗೆ ಫ್ರಂಟ್ ಪಾರ್ಟನ್ನು ಮಾರ್ಕ್ ಮಾಡ್ಕೋಬೋದು. ನಮಗೆ ವೇಸ್ಟ್ ಮೆಜರ್ಮೆಂಟ್ ಬಂದು ನಮಗೆ ಅದೇನು ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಆ ಟೋಟಲಲ್ಲಿ ವೇಸ್ಟಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡು 4ನೇ ಒಂದು ಭಾಗನ ಬಿಡಬೇಕಾಗುತ್ತೆ. ನೋಡಿ ಇಲ್ಲಿವರೆಗೂ ನಮಗೆ ಏನಿದೆ ಹುಕ್ಸ್ ಪಟ್ಟಿ ಅಲ್ಲಿವರೆಗೂ ಮಾರ್ಕಿಂಗ್ ಇದೆ, ಇದಕ್ಕೆ ಒಂದು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊತೀನಿ. ನೋಡಿ ಹುಕ್ಸ್ ಪಟ್ಟಿ ಇಲ್ಲಿಗಿದೆ, 1 ಇಂಚು ನಾವು ಎಕ್ಸ್ಟ್ರಾ ಸೇರಿಸ್ಬೇಕು ಇದಕ್ಕೆ ಸ್ಟಿಚಿಂಗ್ ಮಾಡ್ತೀನಿಗೋಸ್ಕರ. ಹಾಗೆ ಡಾಟ್ ಬಂದು ನಾನು ನೋಡಿ ಇಲ್ಲಿಗೆ ಮೇನ್ ಅಪೆಕ್ಸ್ ಟು ಅಪೆಕ್ಸ್ ಬಂದು 3/4ಕ್ಕೆ 1 ಇಂಚ್ 1 ಪಾಯಿಂಟನ್ನು ಕಡಿಮೆ ಮಾಡಿದ್ದೀನಿ. ಹಾಗೆ ಡಾಟ್ ಬಂದು ನಾನು ಇದಕ್ಕೆ 2.5 ಇಂಚ್ ಹಿಡಿತಾ ಇದ್ದೀನಿ, ಅಂದರೆ ಒಂದು ಸೈಡ್ 1/4, ಇನ್ನೊಂದು ಸೈಡ್ ಬಂದು 1/4. ಹಾಗೆ ನೋಡಿ ಇದನ್ನ ಇಲ್ಲಿ ಸೇರ್ಸೋಣ ಈ ರೀತಿ. ನೋಡಿ ಇಲ್ಲಿ ಬೇಕಾದ್ರೆ ನೀವು 1/2 ಇಂಚು ಮೇಲಕ್ಕೆ ಮಾರ್ಕ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನೀವು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೋಬಹುದು. ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಅಳತೆ ಬ್ಲೌಸ್ ಅವ್ರು ಹೆಂಗ್ ಹೊಲಿದಾರೆ ಹಂಗೆ ಡಿಫ್ರೆನ್ಸ್ ಅಲ್ಲಿ ಬರುತ್ತೆ. ನಾನು ಇದನ್ನ ಒಂದು 1/2 ಇಂಚು ಮಾರ್ಕ್ ಮಾಡ್ಕೊಂತೀನಿ ಒಳಕ್ಕೆ. ನೋಡಿ ಈ ರೀತಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಮಗೆ ಇವಾಗ ಬಂದು ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, 32 ಇದೆ. ನಾನು 4ರಿಂದ ಡಿವೈಡ್ ಮಾಡಿದಾಗ ನಮಗೆ 8 ಇಂಚ್ ಬರುತ್ತೆ. ಮೊದಲಿಗೆ ನೋಡಿ ಟೋಟಲ್ ಇಲ್ಲಿಂದ 8 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ. ಇಲ್ಲಿಂದ ನಾವು ಡಾಟ್ ಎಷ್ಟು ಹಿಡಿದಿದ್ದೀವಿ ಅದನ್ನ 2.5 ಇಂಚು. 2.5 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. 2 ಇಂಚು ನಾವು ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕು, ಸ್ಟಿಚಿಂಗ್ ಮಾರ್ಜಿನನ್ನು. ನೋಡಿ ಈ ಥರ ಬರುತ್ತೆ ನಮಗೆ. ನೋಡಿ ಈ ಪಾಯಿಂಟ್ ಏನಾದರೂ ಇನ್ನೂ ಜಾಸ್ತಿ ಹೋಯ್ತು ಅಂದರೆ ನಾವು ಈ ಕಡೆಗೆ ಬೇಕಾದರೆ 1/2 ಇಂಚ್ ತಗೋಬೋದು. ಅದು ತಗೊಂಡ್ರು ಕೂಡ ಇನ್ನೂ ಫಿನಿಶಿಂಗ್ ಆಗಿರುತ್ತೆ. ಅದು ಬೇರೆ ಥರ ಕಟಿಂಗ್ ಮಾಡಬೇಕು. ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಕಟಿಂಗ್ ಮಾಡೋದಂತ. ನೋಡಿ ಡಾಟ್ ಒಂದು ಇಲ್ಲೇ ಬರುತ್ತೆ. ಆಗ ಇವೆರಡರ ಸೆಂಟ್ರಿಗೆ ಒಂದು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಹಾಗೆ 4 ಡಾಟ್ ಬಂದರೆ ಹಿಡೀರಿ, ಇಲ್ಲ ಅಂದರೆ ಬೇಡ. ನೋಡಿ ನಾವು ಇವಾಗ ನೆಕ್ಸ್ಟ್ ಸ್ಟೆಪ್ಪನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ನ್ಯಾಚಿಗೆ ಮಾರ್ಕ್ ಹಾಕಂತೀನಿ, ಹಾಗೆ ಮೇನ್ ಡಾಟಿಗೆ. ಇಷ್ಟು ನಾವು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು 80 ಸೆಂಟಿಮೀಟರ್ ಲೈನಿಂಗ್ ಇತ್ತು, ಡಬಲ್ ಪನ್ನ ಆಗಿರೋದ್ರಿಂದ 80 ಸೆಂಟಿಮೀಟರ್ಲಿ ಕರೆಕ್ಟ್ ಆಗಿದೆ. ನಮಗಿದು ಬಟ್ಟೆ ಸಾಲ್ಟೇಜ್ ಅನಿಸಿದ್ರೆ ಮೊದಲಿಗೆ ನಾವು ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ, ಆಮೇಲೆ ಬಂದು ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ಅಲ್ಲಿ ಅಡ್ಜಸ್ಟ್ ಆಗಿ ಉಳಿಯುತ್ತೆ ಕರೆಕ್ಟಾಗಿ. ನೋಡಿ 2 ಸ್ಲೀವ್ನು ನಾನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ, ಎಷ್ಟು ಬೇಕೋ ನಿಮಗೆ. ನೋಡಿ 2 ಪೀಸ್ ಇದೆ ಇದರಲ್ಲಿ. ಕ್ಲೋಸಿಂಗ್ ಸೈಡ್ ನನ್ನ ಕಡೆ ಹಾಕೊಂಡಿದ್ದೀನಿ, ಓಪನ್ ಪ್ಲೇಸನ್ನು ಆ ಕಡೆ ಹಾಕೊಂಡಿದ್ದೀನಿ. ಇವಾಗ ಅಳತೆ ಬ್ಲೌಸಲ್ಲಿ ಬಂದು ಆ್ಯಸ್ ಇಟ್ ಈಸ್ ನಾವು ಸ್ಲೀವ್ ಹೆಂಗಿದೆ ಹಂಗೆ ಮಾರ್ಕ್ ಮಾಡೋಣ. ನೋಡಿ ಇದು ಈ ಸೈಡಿಗೆ ತಗೊಳ್ತಾ ಇದ್ದೀನಿ ನಾನು. ನೋಡಿ ಮೇಲ್ಗಡೆಯಿಂದನೇ ಮೊದಲಿಗೆ ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ ಈ ಥರ ಸ್ಕೇಲ್ ಬೇಕಂದರೆ ನೀವು ಸೈಡಲ್ಲಿ ಲಿಂಕ್ ಬರ್ತಿದೆ, ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ಕೇಲ್ಗಳು ಸಿಗುತ್ತೆ. ಬೇಕಾದರೆ ಆನ್ಲೈನ್ ಬೈ ಮಾಡ್ಬೋದು ಇಂಟ್ರೆಸ್ಟ್ ಇದ್ದರೆ. ನೋಡಿ 1/2 ಇಂಚು ನಾನು ಮಾತ್ರ ಮಾರ್ಜಿನ್ ಬಿಡ್ತಾ ಇದ್ದೀನಿ. ಇವಾಗ ನೋಡಿ ಈ ಸ್ಲೀವ್ನ ಈ ರೀತಿ ಇಟ್ಟು ಸ್ಲೀವ್ ಲೆಂತ್ ಎಷ್ಟು ಬೇಕು ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಮಗೆ ಫಿಟ್ಟಿಂಗ್ ಬೇಕು ಇಲ್ಲಿವರೆಗೂ, ಹಾಗೆ ಲೆಂತ್ ಕೂಡ ಅಷ್ಟೇ 1/2 ಇಂಚು ಜಾಸ್ತಿ.
ನೋಡಿ, ನೀವು ಪರ್ಫೆಕ್ಟ್ ಆಗಿ ಸೇಪನ್ನು ಕಟ್ ಮಾಡ್ಕೋಬೇಕು ಅಂದ್ರೆ ನಿಮ್ಗೆ ಒಂದು ವಿಡಿಯೋಸ್ ಇದೆ, ನೋಡ್ಬೋದು ದಯವಿಟ್ಟು. ನೋಡಿ, ಇದರಲ್ಲಿ 2 ಮಾತ್ರ ತಗೊತಾ ಇದ್ದೀನಿ. 2 ಪೀಸ್ ತಗೊಂಡು ಫ್ರಂಟ್ ಸೇಪನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನ್ಯಾಚ್ ಹಾಕ್ತೀನಿ. ಒಂದ್ಸರಿ ನಾವು ಚೆಕ್ ಮಾಡ್ಕೊಳ್ಳೋಣ, ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿ ಇದೆಯಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ, ನಾನು ಬ್ಯಾಕ್ ಸೈಡ್ ಇಟ್ಕೊಂಡಿದ್ದೀನಿ, ಇದು ಬ್ಯಾಕ್ ಸೈಡೇ ತಗೊಂಡಿದ್ದೀನಿ. ನೋಡಿ, ಕರೆಕ್ಟಾಗಿ ಬರ್ತಾಯಿದೆ. ನಾವು ಅದನ್ನ ನೋಡಿ ಕಟ್ ಮಾಡಿಲ್ಲ, ಬಟ್ ನಮಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡ್ರೆ ನಾವು ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ನೋಡಿ, ನಿಮಗೆ ಕಾಣಿಸ್ತಾ ಇದೆ, ಬ್ಯಾಕ್ ಸೈಡ್ ಅಷ್ಟೇ ತಗೊಂಡಿದ್ದೀನಿ ನಾನು, ಬ್ಯಾಕ್ ಸೈಡ್ ಅಷ್ಟೇ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿ ಬರುತ್ತೆ ಈ ರೀತಿ ನೀವು ಕಟ್ ಮಾಡಿ. ಇವಾಗ ಬಂದು ನಾವು ಕ್ರಾಸ್ ಬೆಲ್ಟ್ ಕಟ್ ಮಾಡೋಣ. ನೋಡಿ, ಇವಾಗ ನಮಗೆ ಎಲ್ಲಿ ಉಳಿದಿದೆ ಅಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಅಲ್ಲಿ ಕೂಡ ಸಾಲ್ಟೇಜ್ ಆಗುತ್ತೆ, ಹಾಗಾಗಿ ಇಲ್ಲೇ ನಾನು ಎಕ್ಸ್ಟ್ರಾ ಪೀಸನ್ನು ಅಟ್ಯಾಚ್ ಮಾಡ್ಕೊತೀನಿ ಇದಕ್ಕೆ. ಇವಾಗ ನೋಡಿ, ನಾವು ಕೆಳಗಡೆ ಬಂದು 1/2 ಇಂಚು ಅಥವಾ ಟೋಟಲ್ 1 ಇಂಚು ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಟೋಟಲ್ ನಾನು ಮೇಲ್ಗಡೆಗೆ ಕೆಳಗಡೆಗೆ ಎರಡಕ್ಕೂ ಸೇರಿ 1 ಇಂಚು ನಾನು ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಅಳತೆ ಬ್ಲೌಸಲ್ಲಿ ಆಸ್ ಇಟ್ ಈಸ್ ನಾವು ಹೆಂಗಿದೆಯೋ ಹಾಗೆ ಬೆಲ್ಟನ್ನು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ನೋಡಿ, ಎಕ್ಸ್ಟ್ರಾ ತಗೋಣ ಅವಶ್ಯಕತೆ ಇಲ್ಲ ನಮ್ಮ ಮೇಲ್ಗಡೆ ಕೆಳಗಡೆ ಅಥವಾ. ನೋಡಿ, ಹಿಂಗೆ ನೋಡಿ, ಇಲ್ಲಿ ಒಂದು ಸ್ವಲ್ಪ ಬಿಡಬೇಕು. ಇಲ್ಲಿಗಿದೆ ರೆಡಿ ಇದು. ಹಾಗೆ ಇಲ್ಲಿ ಕೂಡ ಅಷ್ಟೇ. ನೋಡಿ, ಈ ಕಡೆ ಟರ್ನ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ರೆಡಿ ಇದೆ. ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡಿ, ಇದು ಎಕ್ಸ್ಟ್ರಾ ನಿಮ್ಗೆ ಎಷ್ಟು ಬೇಕು ಎಕ್ಸ್ಟ್ರಾ ಜಾಯಿಂಟ್ ಮಾಡ್ಕೊಂಡು ಅದನ್ನು ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಅದು ಕಡಿಮೆ ಇರೋದಕ್ಕೆ ಬಟ್ಟೆನೇ 1 ಇಂಚ್ವರೆಗೂ ಅಷ್ಟೇ ಸಾಲಾಗ್ಬೋದು. ಅದು ನಿಮ್ಗೆ ಎಷ್ಟು ಬೇಕು ಬ್ಲೌಸಿಗೆ ಅಷ್ಟನ್ನು ಎಕ್ಸ್ಟ್ರಾ ಒಂದು ಅಟ್ಯಾಚ್ ಮಾಡ್ಕೊಳ್ಳಿ ಅಲ್ಲಿ. ನೋಡಿ, ಇವಾಗ ನಾವು ಒಂದ್ಸರಿ ಚೆಕ್ ಮಾಡೋಣ ಬೆಲ್ಟ್ ಕರೆಕ್ಟಾಗಿ ಕಟ್ ಮಾಡಿದ್ವಿಲ್ಲ ಅಂತ ಗೊತ್ತಾಗುತ್ತೆ. ನಿಮ್ಗೆ ಎಲ್ಲದೂ ಕೂಡ ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ, ಫ್ರಂಟ್ ಸೈಡು ಈ ರೀತಿ ಇಟ್ಕೊಂಡಿದ್ದೀನಿ ನಾನು, ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ನೋಡಿ, ನಮಗೆ ಇಲ್ಲಿ ಕೂಡ ಅಷ್ಟೇ 1/2 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ. ನೋಡಿ, ಎಕ್ಸಾಕ್ಟಾಗಿ ನಮಗೆ ಯಾವುದೇ ಡಾಟ್ ಬರೋಲ್ಲ ಇಲ್ಲಿ, ಯಾಕಂದರೆ ನಾವು ಇಲ್ಲಿ ಏನು ಕ್ರಾಸ್ ತಗೊಂಡಿವಲ್ಲ ಆ ಕ್ರಾಸ್ ತಗೊಳ್ಳದೇ ಇದ್ರೆ ಇಲ್ಲಿ ಒಂದು ಡಾಟ್ ಬರುತ್ತಿತ್ತು. ಅವರು ಕ್ರಾಸ್ ತಗೊಂಡಿಲ್ಲ, ಅವ್ರು ಸ್ಟ್ರೈಟಾಗಿ ಕಟ್ ಮಾಡಿದ್ದಾರೆ. ನಾವು ಸ್ಟ್ರೈಟಾಗಿ ಕಟ್ ಮಾಡಿದ್ರೆ ಒಂದು ಡಾಟ್ ಬರ್ತಿತ್ತು, ಬಟ್ ನಾವು ಸ್ಟ್ರೈಟಾಗಿ ಕಟ್ ಮಾಡಿಲ್ಲ, ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಮಗೆ ಡಾಟ್ ಬರಲ್ಲ. ಅಳತೆ ಬ್ಲೌಸ್ ಪ್ರಕಾರನೇ ಕಟ್ ಮಾಡಿದ್ದೀನಿ ನಾನು. ನಿಮಗೆ ಎಷ್ಟು ಡಿಫ್ರೆನ್ಸ್ ಬಂತು ನೋಡಿ. ಸಣ್ಣ ಸಣ್ಣ ವಿಚಾರಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ರೀತಿ ಇಲ್ಲಿ ಈ ಸೈಡು ನಮಗೆ ಕರೆಕ್ಟಾಗಿ ಕೂರುತ್ತೆ. ನೋಡಿ, ಇಲ್ಲಿ ಹೆಚ್ಚು ಕಡಿಮೆ ಬರೋದೇ ಇಲ್ಲ. ನೋಡಿ, ಇಲ್ಲಿ ನಿಮಗೆ ಇಲ್ಲಿ 1/2 ಇಂಚ್ ಮಾರ್ಜಿನ್ ಇದೆ, ಇದರಲ್ಲಿ ಕೂಡ 1/2 ಇಂಚ್ ಮಾರ್ಜಿನ್ ಹೋಗುತ್ತೆ, ಅವಾಗ ಸರಿ ಆಗುತ್ತೆ. ಇಲ್ಲಿ ಕೆಳಗಡೆ ಅಷ್ಟೇ ಸೇಮ್ ಟು ಸೇಮ್ ಮಾರ್ಜಿನ್ ಹೋಗುತ್ತೆ. ನೋಡಿ, ಈ ರೀತಿ ನೀವು ಬ್ಲೌಸನ್ನು ಕಟ್ ಮಾಡ್ಕೊಳ್ಳಿ. ನೀವು ಕಟ್ ಮಾಡಿ ರೆಡಿ ಮಾಡಿ ನನಗೆ ಮೆಸೇಜ್ ಮಾಡಿ ಯಾವ ರೀತಿ ಬಂತು ಅಂತ. ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಹೇಳ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ.